ಇವತ್ತು ಅತ್ಯಂತ ದುಃಖದ ದಿನ. ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇದೆ. ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ. ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಬೆಂಗಳೂರು IT ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆನೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು. ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ. ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿದ್ರು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರು ಮಾತ್ರವಲ್ಲ, ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ ಎಸ್ ಎಂ ಕೃಷ್ಣರವರು. UKP ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲು ಹಾಕಿದರು ನಿಜ, ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ. ಆದರೆ ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದ್ರೂ ಇದ್ದರೆ ಅದು ಎಸ್ ಎಂ ಕೃಷ್ಣರವರು. 1999ರಿಂದ 2003ರವರೆಗೆ ಎಸ್ ಎಂ ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ, ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ, ನಮ್ಮ ಬಜೆಟ್ಟಿನ 37%ವರೆಗೆ ಹಣವನ್ನು ನೀರಾವರಿಗಾಗಿ, ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ತೆಗೆದಿಟ್ಟವರು ಮಾನ್ಯ ಎಸ್ ಎಂ ಕೃಷ್ಣರವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಈ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.